ನಿಮ್ಮ ಪೇಷಂಟ್ ನೋಡ್ಕೊಂಡು ಬಂದೆ. ಸೀರಿಯಸ್ ಆಗಿ ಏನಿಲ್ಲ ಕಂಡೀಷನ್ನು. ನಾಳೆ ನಾಡ್ದರಲ್ಲಿ ಡಿಸಿಷನ್ ತೊಗೊಳ್ಳೋಣ. ಓಕೆ, ನೀವು ಹೊರಡಿ. ಡಾಕ್ಟರ್, ಮೀನಾಕ್ಷಿ ಅವ್ರ ಕಂಡೀಷನ್ ಹೇಗಿದೆ? ಅವ್ರನ್ನ ಡಿಸ್ಚಾರ್ಜ್ ಮಾಡ್ಬೋದಾ? ನಥಿಂಗ್ ಟು ವರಿ. ಅವರು ತುಂಬಾ ಚೇತರಿಸ್ಕೊಂಡಿದ್ದಾರೆ. ಇವತ್ತು ಸಂಜೆ ಡಿಸ್ಚಾರ್ಜ್ ಮಾಡ್ತೀನಿ. ಹೌದಾ ಡಾಕ್ಟರ್? ಮಾಮಗೆ ಮತ್ತೇನು ಸಮಸ್ಯೆ ಆಗಲ್ಲ ಅಲ್ವಾ? ಫುಡ್ ಪಾಯ್ಸನ್ನು ನ್ಯೂಟ್ರಲೈಸ್ ಆಗಿದೆ. ಅದರಿಂದ ಅವ್ರಿಗೆ ಯಾವ ಸಮಸ್ಯೆನೂ ಇಲ್ಲ. ಆದರೆ ಅವ್ರಿಗೆ ಬೇರೆ ಏನೋ ಸಮಸ್ಯೆ ಇರೋ ಹಾಗಿದೆ. ಬೇರೆ ಏನೋ ಸಮಸ್ಯೆ ಅಂದರೆ ಏನು ಡಾಕ್ಟರ್? ಅವ್ರಿಗೆ ಮಾನಸಿಕ ಚಿಂತೆ ಇರೋ ಹಾಗಿದೆ. ತುಂಬ ಡಿಪ್ರೆಷನಲ್ಲಿ ಇರ್ತಾರೆ. ಅವರು ತುಂಬ ಇಷ್ಟಪಡೋ ವ್ಯಕ್ತಿಗಳು ಯಾರಾದರೂ ಅವರಿಂದ ದೂರ ಇದ್ದಾರಾ? ಹ್ಞೂ ಡಾಕ್ಟರ್, ಅದು ಅವ್ರ ಮಗಳು ನಾನು ಜೊತೆಲಿದ್ರು ನಮ್ಮ ಮಾಮ್ಗೆ ಡ್ಯಾಡ್ ನೆನಪು ಅವಾಗವಾಗ ಕಾಡ್ತಾನೆ ಇರುತ್ತೆ. ನಮ್ಮ ಡ್ಯಾಡ್ ಕಾಣೆ ಆಗಿ ತುಂಬ ದಿನ ಆಯಿತು. ಎಲ್ಲಿ ಹೋಗಿದ್ದಾರೆ ಅಂತಲೂ ಗೊತ್ತಿಲ್ಲ. ಅವ್ರ ಸುಳಿವೇ ಸಿಕ್ಕಿಲ್ಲ. ಅದಕ್ಕೆ ಡ್ಯಾಡ್ ನೆನಪಲ್ಲಿ ನಮ್ಮ ಮಾಮ್ಗೆ ಈ ಥರ ಅವಾಗವಾಗ ಡಿಪ್ರೆಷನ್ ಆಗ್ತಾ ಇರತ್ತೆ. ಐಸಿ, ಇನ್ಮೇಲಾದರೂ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಂಡು. ಹಾಗೆ ಆಗಲಿ ಡಾಕ್ಟರ್. ಓಕೆ. ಪ್ರಿಯಾ, ಮೀನಾಕ್ಷಿಗೆ ಮೋಹನ್ಗಿಂತ ಸದ್ಯಕ್ಕೆ ಕನಕಂದ ಚಿಂತೆ ಆಗಿದೆ. ಇರಬಹುದು ಅತ್ತೆ. ಹಾಗಂತ ಡಾಕ್ಟರ್ ಮುಂದೆ ಹೇಳಿದ್ರೆ ಆ ತಾಟ್ಕಿನ ಇಲ್ಲಿ ಕರ್ಸಿ ಅಂತ ಹೇಳ್ತಾರೆ. ಅವಳನ್ನೇನಾದ್ರೂ ಇಲ್ಲಿ ಕರ್ಸಿದ್ರೆ ತನ್ನ ಬೂಟಾಟ್ಕೆನ ಶುರು ಮಾಡ್ಕೊಂಡ್ಬಿಡ್ತಾಳೆ. ಅತ್ತೆ, ನಮ್ಗಿಂತ ಒಂದು ಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ನೀಲ್ಕಂಠ ಅವ್ರೆ, ಈಗ ಅಮ್ಮ ಹೇಗಿದ್ದಾರೆ? ಅವ್ರ ಕಂಡೀಷನ್ ಹೇಗಿದೆ? ಯಾಕೇನು ಮಾತಾಡ್ತಿಲ್ಲ? ಅಮ್ಮಂಗೆ ಏನಾದರೂ ಹೆಚ್ಚು ಕಮ್ಮಿ ಆಗೋಯ್ತಾ? ಹೇಳಿ, ಏನಾಯ್ತು ಅವ್ರಿಗೆ? ಕನಕ, ಮೀನಾಕ್ಷಿ ಹುಷಾರಾಗಿದ್ದಾರೆ. ಈಗ ಚೇತರಿಸ್ಕೊಳ್ತಾ ಇದ್ದಾರೆ. ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸಿದ್ದಾರೆ. ಎಂಥ ಮಾತು ಅಂತ ಹೇಳಿದ್ರಿ ಅತ್ತೆ. ಅಮ್ಮ ಹುಷಾರಾದ್ರು ಅಂತ ಹೇಳಿದ್ರಲ್ಲ, ನನ್ಗೆ ಅಷ್ಟು ಸಾಕು. ಆ ದೇವ್ರ ದೊಡ್ಡವನು ನಮ್ಮ ಅಮ್ಮನ ಪ್ರಾಣ ಉಳಿಸ್ಬಿಟ್ಟ. ಅತ್ತೆ, ಒಂದು ನಿಮಿಷ ನಿಂತ್ಕೊಳ್ಳಿ. ಅತ್ತೆ, ಈ ಮನೇಲಿ ಇವತ್ತೊಂದು ತೀರ್ಮಾನ ಆಗಿ ಹೋಗ್ಬೇಕು. ತೀರ್ಮಾನನ ಏನು? ಈ ಕನಕನ್ ಹಿಟ್ ಲಿಸ್ಟ್ ಅಲ್ಲಿ ಇನ್ನು ಎಷ್ಟು ಜನ ಇದ್ದಾರೆ ಕೇಳಿ ಅತ್ತೆ. ಇನ್ನು ಎಷ್ಟು ಜನ ವಿಷ ಹಾಕಿ ಸಾಯಿಸ್ಬೇಕು ಅಂತಿದ್ದಾಳೆ. ಏಯ್ ಪ್ರಿಯಾ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ನಾಲ್ಗೆ ಮೇಲೆ ಸ್ವಲ್ಪ ಹಿಡ್ತಾ ಇರಲಿ. ನನ್ಗೇನ್ ಹೇಳ್ತೀರಾ? ಮೊದಲು ನಿಮ್ಮ ಹೆಂಡ್ತಿನ ಹಿಡ್ತದಲ್ಲಿ ಇಟ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಬುದ್ಧಿ ಹೇಳಿ. ಪ್ರಿಯಾ, ನೀನು ಸುಮ್ಮನೆ ಒಳಗಡೆ ಹೋಗು. ಯಾಕೆ ಹೋಗ್ಬೇಕು? ಶ್ರೀ, ಇವತ್ತೆಲ್ಲ ತೀರ್ಮಾನ ಆಗ್ಬೇಕು. ಈ ಕನಕ ಹಗ್ಲು ರಾತ್ರಿ ಅಂತೆ ಒಂದಲ್ಲ ಒಂದು ಅಡಾವಡಿ ಮಾಡ್ತಾನೆ ಇರ್ತಾಳೆ. ಅಸಂಬದ್ಧವಾಗಿ ಹೇಗೇಗೋ ಆಡ್ತಾಳೆ, ಏನೇನೋ ಮಾಡ್ತಾಳೆ. ಸ್ಕ್ರೂ ಲೂಸ್ ಆಗಿದೆ, ಅತ್ಲಾಗ್ ಮಾತಾಡ್ಕೊಂಡು ಹಾಳಾಗಿ ಹೋಗ್ಲಿ ಅಂತ ಸುಮ್ಮನಿದ್ರೆ ಈಗ ಇವಳು ಹುಚ್ಚು ವಿಷ ಹಾಕೋ ಮಟ್ಟಕ್ಕೂ ಏರಿದೆ. ಪ್ರಿಯಾ, ಅದಕ್ಕೆ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡಬೇಡ, ಚೆನ್ನಾಗಿರಲ್ಲ. ಸಾಕು ಸುಮ್ಮನೆ ರೀ. ನೀವೇನೋ ನಿಮ್ಮ ಅತ್ತಿಗೆನ ದೇವತೆ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ರಿ. ಆದ್ರೆ ಆ ಯೋಗ್ಯತೆ ಇವಳಿಗಿರ್ಬೇಕಲ್ಲ. ನೀವೇ ನೋಡಿದ್ರಲ್ಲ ನಿಮ್ ದೇವತೆ ಏನ್ ಕೆಲಸ ಮಾಡಿದ್ಲು ಅಂತ. ಏನು ಕನಕ ಏನ್ ಅಂತದ್ ಮಾಡಿದ್ದು? ಇನ್ನೇನ್ ಮಾಡ್ಬೇಕು? ಹೆತ್ತಮ್ಮಂಗೆ ವಿಷ ಹಾಕಿದಾಳಲ್ಲ. ಏನೇ ತುಂಬಾ ಮಾತಾಡ್ತಿದ್ಯಾ? ಆಸ್ಪತ್ರೆಯಲ್ಲಿ ನಿನ್ಗೆ ಕಪಾಲ ಕೊಡಿಬೇಕು ಅಂತಿದ್ದೆ, ಆದ್ರೆ ಶ್ರೀಕಾಂತನ್ ಮುಖ ನೋಡ್ಕೊಂಡು ಸುಮ್ಮನಿದ್ದೀನಿ. ಇನ್ನೊಂದು ಸಾರಿ ಈ ತರ ನಾಲ್ಗೆ ಉದ್ದ ಮಾಡಿದ್ರೆ ನಾನ್ ಸುಮ್ಮನಿರಲ್ಲ. ಕನಕನ ವಿಷ ಹಾಕಿದಾಳೆ ಅನ್ನೋದಕ್ಕೆ ನಿತ್ರ ಏನೇ ಸಾಕ್ಷಿ ಇದೆ? ಓಹೋ, ಸಾಕ್ಷಿ ಬೇರೆ ಬೇಕಮ್ಮವ? ಅತ್ತೆ, ನಿಮ್ ಮಗನಿಗೆ ಸಾಕ್ಷಿ ಬೇಕಂತೆ. ನೀವೇ ಹೇಳಿ ಅತ್ತೆ. ಬೆಳಗ್ಗೆ ಕನಕ ನಿಮ್ ಕಣ್ಣಿಗೆ ಮಣ್ಣೆರ್ಚಿ
ಯಾರದೋ ಹುಟ್ಟಿದಬ್ಬ ಅಂತ ಸುಳ್ಳು ಹೇಳಿ ಹೋಗ್ಲಿಲ್ವಾ? ಸಾಕಮ್ಮವ, ಪಕ್ಕದಲ್ಲೇ ನಿಂತಿದ್ದಾಳಲ್ಲ, ಕೇಳಿ. ಬೆಳಗ್ಗೆ ಬೇಗ ಇದ್ದು ಪಾಯಸ ಮಾಡ್ದವ್ರು ಯಾರು, ಅದನ್ನ ಕದ್ದು ಮುಚ್ಚಿ ತಗೊಂಡೋಗಿ ಮಾಮ್ ಕುಡಿಸ್ತವ್ರು ಯಾರು ಅಂತ. ಏ ಪ್ರಿಯಾ, ಪಾಯಸ ಕೊಟ್ಟು ಮಾತ್ರಕ್ಕೆ ಅದ್ರಲ್ಲಿ ಕನಕನ ವಿಷ ಹಾಕಿದ್ಲು ಅಂತ ಹೇಗೆ ಹೇಳ್ತೀಯಾ? ಅದ್ರಲ್ಲಿ ವಿಷ ಹಾಕಿಲ್ಲ ಅಂದಿದ್ರೆ ತಾನು ಕುಡಿತಿದ್ಲು. ಕೈಗೆ ತಗೊಂಡ್ ಪಾಯಸದ ಬಟ್ಲನ್ನ ಅಲ್ಲೇ ಯಾಕೆ ಇಟ್ ಬರ್ತಾ ಇದ್ಲು? ಯಾಕೆ ಅಂದ್ರೆ ಅದ್ರಲ್ಲಿ ವಿಷ ಇತ್ತು ಅಂತ ಗೊತ್ತಿತ್ತು ತಾನೆ. ನೋಡಿ, ಪಾಯಸದಲ್ಲಿ ನನ್ನ ಅಮ್ಮನ ಸಾಕ್ಷಿಯಾಗೋ ವಿಷ ಹಾಕಿರ್ಲಿಲ್ಲ. ಅದೇನಾಯ್ತು ಅಂದ್ರೆ ಬಾಯಿ ಮುಚ್ಚೆ. ಇಲ್ಲಿ ನಿನ್ ಕಾಗಕ್ಕ ಗೂಬಕ್ಕನ್ ಕತೆ ಕೇಳೋಕೆ ಯಾರಿಗೂ ಪುರ್ಸೋತಿಲ್ಲ. ಪೊಲೀಸ್ನವ್ರು ಬರ್ತಾರೆ, ಅವ್ರ ಮುಂದೆ ಹೇಳು ನಿನ್ ಕತೆ ಏನು ಅಂತ. ಪ್ರಿಯಾ, ನೀನ್ ತಲೆಗಿಲ್ಲ ಕೆಟ್ಟಿದ್ಯಾ? ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ನಿನ್ಗ್ಯಾರು ಹೇಳಿದ್ದು? ಯಾಕೆ ಹೇಳ್ಬೇಕು? ಇವತ್ತು ಮಾಮ್ ವಿಷ ಹಾಕ್ದೋಳು, ನಾಳೆ ನಮ್ಗೆಲ್ಲ ಹಾಕಲ್ಲ ಅಂತ ಏನ್ ಗ್ಯಾರಂಟಿ? ಯಾರು ಏನೇ ಹೇಳಿದ್ರು ನಾನ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ. ನಾನೊಂದು ಸಣ್ಣ ತಪ್ಪು ಮಾಡಿದ್ದಕ್ಕೆ ಈ ಕನಕ ನನ್ನನ್ನ ಕಂಬಿ ಎಣ್ಸೋ ಹಾಗೆ ಮಾಡಿದ್ಲು. ಈಗ ನಾನು ಇವಳನ್ನ ಜೀವನ ಪೂರ್ತಿ ಕಂಬಿ ಎಣ್ಸೋ ಹಾಗೆ ಮಾಡ್ತೀನಿ. ಪ್ರಿಯಾ, ಮನೆಗೆ ಪೊಲೀಸ್ ಗಿಲೀಸ್ ಬರೋದು ಬೇಡ. ಏನೇ ಇದ್ರೂ ನಾವೇ ಇತ್ಯರ್ಥ ಮಾಡೋಣ. ನಡಿ ಒಳಗಡೆ. ಇಲ್ಲ ಅತ್ತೆ, ಯಾರು ಏನೇ ಹೇಳಿದ್ರು ನಾನ್ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ. ಇದೊಂದು ವಿಷಯದಲ್ಲಿ ನಾನು ತಡಿಬೇಡಿ. ಪ್ರಿಯಾ, ನನ್ನ ಮಾತು ಕೇಳು. ಇದನ್ನು ಯಾರ್ಯಾರು ಕುತ್ತಿಗೆ ಗುರುಳಾಗುತ್ತೋ ಗೊತ್ತಿಲ್ಲ. ಕನಕನೇ ವಿಷ ಹಾಕಿದ್ರು ಅವಳು ಗೊತ್ತಿಲ್ಲದೇನೆ ಮಾಡಿರ್ತಾಳೆ. ಹಾಗೆ ಹುಚ್ಚಿಡ್ದವರು ಮಾಡಿರೋ ತಪ್ಪಿಗೆ ಕಾನೂನಲ್ಲೂ ಕ್ಷಮೆ ಇದೆ. ಪ್ರಿಯಾ, ನಡಿ ಒಳಗಡೆ. ನನ್ನ ಮಾತು ಕೇಳು ಪ್ರಿಯಾ, ನಡಿ ಒಳಗಡೆ. ಕನಕ, ಹುಚ್ಚಿಡ್ದೋಳು ಅಂತ ಎಲ್ಲರೂ ಮುಂದೆ ಹೇಳಿದೆ. ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡ. ಹಾಗೆ ಹೇಳಿಲ್ಲ ಅಂದಿದ್ರೆ ಪ್ರಿಯಾ ಪೊಲೀಸು ಕೋರ್ಟು ಅಂತ ಮನೆ ಮರ್ಯಾದಿನ ಹರಾಜು ಹಾಕಿರೋಳು. ನೀನೇನು ತಲೆ ಕೆಡಿಸ್ಕೊಳ್ಬೇಡ. ಹೋಗು, ಡ್ರೆಸ್ ತಗೋ. ಸಾರಿ ಕನಕ, ಎಲ್ಲ ಸೇರಿ ನನ್ನ ಮನಸ್ಸನ್ನು ಹರಿದು ಚೂರು ಚೂರು ಮಾಡಿಬಿಟ್ರು. ಇವರೆಲ್ಲ ಮನುಷ್ಯರಲ್ಲ, ಮೃಗಗಳು. ನೀನೇನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು. ಸಮಾಧಾನ ಮಾಡು. ನೀವೇನ್ರಿ ಈ ಮನೇಲಿ ಇಷ್ಟೆಲ್ಲ ನಡೀತಾ ಇದ್ರು ಆ ಕನಕನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ? ಪ್ರಿಯಾ, ನಿಂದು ಅತಿ ಆಯ್ತು. ನೀನು ಆ ಮಟ್ಟಕ್ಕೆ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದು, ನಂದು ಅತಿ ಆಯ್ತು. ನಿಮ್ಮ ಅದಕ್ಕೆ ನಮ್ಮ ಅಮ್ಮನ ಸಾಯ್ಸಕ್ ಹೋಗಿದ್ಲಲ್ಲ, ಅದ ಅತಿ ಅಲ್ವಾ? ಮೋಸ ಆಗಿದ್ದು ನನಗೆ, ದ್ರೋಹ ಆಗಿದ್ದು ನನಗೆ. ನಾನೇ ಈ ತರ ಹಾಗೆ ಸಾಧಿಸ್ತೋಳಲ್ಲ. ಕನ್ಸ್ ಮನ್ಸಲ್ಲೂ ನಮ್ಮಮ್ಮನ ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ದೋಳಲ್ಲ. ಆದ್ರೆ ನಮ್ಮಮ್ಮ ಆ ಕನಕನ್ ಯಾವ ದ್ರೋಹ ಮಾಡಿದ್ಲು? ಹೆತ್ತು ಮಗಳು ಅನ್ನೋ ಕಾಗಕ್ಕ ಗೂಬಕ್ಕನ್ ಕತೆ ನಂಬ್ಕೊಂಡು ನನ್ನ ಮನೆ ಬಿಟ್ಟು ಓಡಿಸಿದ್ಲು. ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡ್ಲು. ಇದೇನ ಅವಳು ತೋರಿಸೋ ಕೃತಜ್ಞತೆ? ಇಲ್ಲ ಪ್ರಿಯಾ, ಅದಕ್ಕೆ ಕೃತಜ್ಞತೆ ಇಲ್ದೇ ಇರೋಂಥ ಕಟುಕ ಹೆಣ್ಣಲ್ಲ. ಕೃತಜ್ಞತೆ ಇದ್ದಿದ್ರೆ ವಿಷ ಹಾಕ್ತಿದ್ಲಾ? ನೀವು ಕೇಳ್ಬಹುದು, ನಿನಗೆ ಎಲ್ಲಿಂದ ಬಂತು ಅಷ್ಟೊಂದು ಪ್ರೀತಿ ಅವ್ರ ಮೇಲೆ ಅಂತ. ನನಗೆ ಪ್ರೀತಿ ಇಲ್ಲದೆ ಇರಬಹುದು, ಸಿಟ್ಟಿರ್ಬಹುದು, ಆದ್ರೆ ಅವಳ ತರ ವಿಷ ಹಾಕಿ ಸಾಯಿಸೋ ಅಷ್ಟು ದ್ವೇಷ ಅಂತೂ ನನಗಿಲ್ಲ. ಅವ್ರ ಹೊಟ್ಟೆಲ್ ಹುಟ್ಟೆ ಹೋದ್ರು ಸಾಕಿ ಸಲಹೆದಾರ ಅನ್ನೋ ಕೃತಜ್ಞತೆ ಇದೆ ನನಗೆ. ಹೆತ್ತು ಮಗಳ ವಿಷ ಹಾಕ್ತಿದ್ರೆ ಅದು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ನಾನು? ಇಲ್ಲ ಪ್ರಿಯಾ, ಅದಕ್ಕೆ ಇಂಥ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲೋ ಏನೋ ತಪ್ಪಾಗಿದೆ.
ನೀನೇ ಕೂಲಾಗಿ ಕುತ್ಕೊಂಡು ಯೋಚನೆ ಮಾಡು, ಕನಕ ಅತ್ತಿಗೆ ಇಂಥ ಕೆಲಸ ಮಾಡಕ್ ಸಾಧ್ಯನಾ ಅಂತ. ಹೆಂಡತಿ ಕಷ್ಟದಲ್ಲಿದ್ದಾಳೆ, ಅವಳಿಗೆ ಅನುಕಂಪ ತೋರಿಸ್ಬೇಕು ಅನ್ನೋದು ಬಿಟ್ಟು ಯಾವ್ದೋ ಹೆಣ್ಣಿನ ತಪ್ಪು ಮುಚ್ಚಾಕಿ ಹಾಡಿ ಹೊಗಳ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಪ್ರಿಯಾ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಬಾಯಿಗೆ ಬಂದಂಗೆ ಮಾತಾಡ್ತಿರೋದು ನೀವು, ನಾನಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ನಮ್ಮಮ್ಮ ಸಾಯೋ ಸ್ಥಿತಿಲಿದ್ಲು. ಅವ್ರು ಬೇರೆ ಯಾರೂ ಅಲ್ಲ, ನಿಮ್ಮ ಅತ್ತೆ ಕೂಡ. ಅವ್ರ ಮೇಲೆ ನಿಮ್ಗೆ ಸ್ವಲ್ಪನಾದ್ರೂ ಕಾಳಜಿ ಇದೆಯಾ? ತಣ್ಣು ಕೂತ್ಕೊಂಡು ಯೋಚನೆ ಮಾಡಬೇಕಾಗಿರೋದು ನಾನಲ್ಲ, ಆ ಕನಕ ನಮ್ಮಲ್ಲಿಂದ ಈಚೆ ಬಂದು ಯೋಚನೆ ಮಾಡಬೇಕಾಗಿರೋದು ನೀವು. ಆಗ ಗೊತ್ತಾಗತ್ತೆ ಸತ್ಯ ಏನು ಅಂತ. ಅಬ್ಬಾ, ಆ ಕನಕನ್ನ ಏನೋ ಅನ್ಕೊಂಡಿದ್ದೆ. ನೋಡೋಕೆ ಮಗು ತರ ಕಾಣ್ತಾಳೆ, ಒಳಗೊಳಗೆ ಮಳ್ಳಿ ತರ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಹೇಳೋದು ಬೆಳ್ಳಿಗಿರೋದೆಲ್ಲ ಹಾಲಲ್ಲ ಅಂತ. ಎಲ್ಲರೂ ನಂತರ ಇರ್ತಾರೇನೆ. ರೀ ಸಾಕ್ ಸುಮ್ನೆ ಇರಿ. ನೀವೇನ್ ಕಮ್ಮಿ? ಹುಳಿ ಹಿಂಡೋದು ಬೆಂಕಿ ಹಚ್ಚೋದು ನಿಮ್ಗೂ ಕರ್ಗತ ಆಗ್ಬಿಟ್ಟಿದ್ಯಲ್ಲ. ಆದ್ರೂ ನಾವು ಹೆಂಗಸ್ರ ತರ ವಿಷ ಹಾಕೋ ಲೆವೆಲ್ಗೆ ಹೋಗಲ್ಲ ಬಿಡು. ನಾವ್ ಯಾರಿಗ್ ವಿಷ ಹಾಕಿದೀವಿ? ದೊಡ್ಡಪ್ಪ ಅಷ್ಟೆಲ್ಲ ಕಷ್ಟ ಕೊಟ್ರು ಅಮ್ಮ ಸಹಿಸ್ಕೊಂಡ್ಲಿಲ್ವಾ? ನಾವೇನಾದ್ರೂ ಆ ಕನ್ಕನ್ ತರ ವಿಷ ಹಾಕೋದಾಗಿದ್ರೆ ವಿಲ್ ಬರೆಯೋಕ್ಕೂ ಮುಂಚೆನೆ ಸುಳುವೆ ಇಲ್ದೆ ಮುಗಿಸ್ಬಿಡ್ತಾ ಇದ್ವಿ. ನೀನ್ ಹೇಳೋದು ನಿಜಾನೇ ಬಿಡು. ಅಕ್ಕನ್ಗೆ ಐಡಿಯಾ ಬರ್ಲಿಲ್ಲ. ಬಂದಿದ್ರೆ ನಾವು ಸೂಸೈಡ್ ಮಾಡ್ಕೊಳಕ್ಕೆ ವಿಷಕ್ಕೂ ದುಡ್ಡು ಕೇಳೋ ಪರಿಸ್ಥಿತಿಗೆ ಬರ್ತಿದ್ವಾ? ಸಾಕು ನಿಲ್ಸ್ತೀರಾ? ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ಏನಕ್ಕ ನೀನು? ಕನಕ ಇಂಥ ಕೆಲಸ ಮಾಡಿದಾಳೆ, ನೀನ್ ಮಾತ್ರ ಏನು ಆಗೇ ಇಲ್ಲ ಅನ್ನೋ ಥರ ಇದೆಯಲ್ಲ. ಹೌದಮ್ಮ, ಪ್ರಿಯಾ ಹೇಳೋ ಹಾಗೆ ಕನಕ ತಾನು ಎತ್ತಮ್ಮಂಗೆ ವಿಷ ಹಾಕ್ತಾಳೆ ಅಂದ್ರೆ ಇನ್ನು ಬೇರೆಯವ್ರಿಗೆ ಬಿಡ್ತಾಳ? ಆ ಮುತ್ಕ ಬೇರೆ ಇವಳು ಮನ್ಸಲ್ಲಿ ನಮ್ಮ ಬಗ್ಗೆ ವಿಷ ತುಂಬ ಹೋಗಿದ್ದಾನೆ. ಯಾವತ್ತು ಯಾವ ರೂಪದಲ್ಲಿ ವಿಷ ಆಗ್ತಾಳೋ ಏನೋ. ನಾನಂತೂ ಇನ್ನು ಮುಂದೆ ಈ ಮನೆಯಲ್ಲಿ ಪಾಯಸ ಕುಡಿಯೋದೇಲಪ್ಪ. ಈಗ ಯಾರು ಪಾಯಸ ಮಾಡ್ಕೊಂಡು ಬಂದು ನಿನ್ ಮುಂದೆ ಇಟ್ಟೋರೋ ನೋಡೋ, ಯಾರ್ಯಾರ ಮೇಲೇನೋ ಸುಮ್ಮನೆ ಆರೋಪ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾರ್ಯಾರ ಮೇಲೂ ಆರೋಪ ಮಾಡ್ತಿದೀವ? ಏನ್ ಹೇಳ್ತಿದ್ಯಮ್ಮ ನೀನು? ನಂಗೇನೋ ಕನಕ ಪಾಯಸದಲ್ಲಿ ವಿಷ ಹಾಕಿದಾಳೆ ಅಂತ ಅನಿಸ್ತಾ ಇಲ್ಲ. ಏನಕ್ಕ ನೀನು? ಎಲ್ಲ ಕನ್ನಡಿ ತರ ಇದೆ. ಆ ಕೆಲ್ಸದವ್ಳು ಹೇಳಿಲ್ವಾ ಕನಕ ತಂದು ಪಾಯಸ ಕುಡಿದ ತಕ್ಷಣ ಆ ಮೀನಾಕ್ಷಮ್ಮ ಮಕ್ಕಳೇ ಬಿದ್ರು ಅಂತ? ಅಮ್ಮ, ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ಕೊಳ್ಳೋಣ, ಆದ್ರೆ ಡಾಕ್ಟರ್ ಸುಳ್ಳು ಹೇಳ್ತಾರಾ? ಫುಡ್ ಪಾಯ್ಸನ್ ಆಗಿರ್ಬೋದು, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಕನಕ ಈ ಕೆಲಸ ಮಾಡಿದಾಳೆ ಅಂದ್ರೆ ನಾನು ನಂಬಲ್ಲ. ಅಕ್ಕ, ಇಡೀ ಪ್ರಪಂಚನೇ ನಂಬೋದನ್ನ ನೀನ್ ನಂಬಲ್ಲ ಅಂತೀಯಲ್ಲಕ್ಕ? ನೋಡು, ಕನಕ ತನ್ನ ಹೆತ್ತ ತಾಯಿಗೆ ವಿಷ ಹಾಕುವಂತ ಕೆಟ್ಟು ಹುಡುಗಿ ಅಲ್ಲ ಕಣೋ. ಸರಿ, ಹಾಗಾದ್ರೆ ಈ ಕೆಲ್ಸನ ಇನ್ಯಾರು ಮಾಡಿದಾರೆ ಅಂತೀಯಾ? ಮೀನಾಕ್ಷಿಗೇನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಉಪಯೋಗ ಆಗ್ತಿದ್ದು ಯಾರಿಗೆ ಹೇಳಿ? ಇನ್ಯಾರ್ಗಮ್ಮ? ಆ ಪ್ರಿಯಂಗೆ. ನನಗೇನೋ ಅವಳ ಮೇಲೇನೆ ಅನುಮಾನ. ಏನಕ್ಕ ಹೀಗೆ ಹೇಳ್ತಾ ಇದೀಯಾ? ಹೌದಮ್ಮ, ಸಾಕೆ ಸಲಹೆ ತಾಯಿ ಅವರು. ಅವ್ರಿಗೇನೆ ಪ್ರಿಯಾ ವಿಷ ಹಾಕ್ತಾಳ? ಮಹತ್ವಾಕಾಂಕ್ಷೆ ಇರೋರು ಹೀಗೆ ನಡ್ಕೊಳ್ಳೋದು. ಪ್ರಿಯಂಗೆ ಮೀನಾಕ್ಷಿ ತನ್ನ ಸ್ವಂತ ತಾಯಿಯಲ್ಲ ಅನ್ನೋ ವಿಷಯ ಗೊತ್ತಾಗಿದೆ. ಅದು ಅಲ್ಲದೆ ಮೀನಾಕ್ಷಿ ಕೂಡ ಪ್ರಿಯನ್ ಜೊತೆ ಕೆಟ್ಟದಾಗ ನಡ್ಕೊಂಡಿದ್ದಾರೆ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಪ್ರಿಯಾ ಯಾಕೆ ಈ ಕೆಲಸ ಮಾಡಿರಬಾರ್ದು? ಕಣಕ್ಕ, ನಿನ್ನ ಅನುಮಾನನು ನಿಜಾನೇ. ಪ್ರಿಯಾನೇ ಈ ಕೆಲಸ ಮಾಡಿರ್ಬೋದು. ಅದೇಗ್ ಸಾಧ್ಯ? ಇಲ್ಲಿ ಪ್ರಿಯಾ ಸೀನಲ್ಲೇ ಇಲ್ಲ. ಪಾಯಸ ಮಾಡಿರೋದು ಕನಕ. ನಿನಗೆ ಸುಳ್ಳು ಹೇಳಿ ಮೀನಾಕ್ಷಿ ಮನೆಗೆ ಹೋಗಿರೋದು ಅವಳೆ, ಪಾಯಸ ಕೊಟ್ಟಿರೋದು ಅವಳೆ. ಪ್ರಿಯಾ ಹೇಗೆ ವಿಷ ಹಾಕಕ್ಕಾಗತ್ತೆ? ಎಲ್ಲ ಗೊಂದಲ ಅನಿಸ್ತಾ ಇದೆ. ಆದರೆ ಈ ಸಲ ಮಾತ್ರ ನಾನು ಸುಮ್ಮನೆ ಇರಲ್ಲ. ಸತ್ಯ ಏನು ಅಂತ ತಿಳ್ಕೊಳ್ತೀನಿ. ಸರಿ, ನೀವು ಹೊರಡಿ. ಮುಂದೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ರೀ, ನಾನು ನಿಜವಾಗ್ಲೂ ವಿಷ ಹಾಕಿಲ್ಲ ರೀ. ನಾನು ಯಾಕೆ ಅವ್ರಿಗೆ ವಿಷ ಹಾಕ್ಲಿ?
ನನ್ನ ಹೆತ್ತಮ್ಮ ಈಗ ತಾನೇ ಸಿಕ್ಕಿದ್ದಾರೆ, ನಾನು ಅವ್ರಿಗೆ ವಿಷ ಹಾಕ್ತೀನ? ಇಲ್ಲ ಕನಕ, ನೀನ್ ಇಂಥ ಕೆಲಸ ಮಾಡಿರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಒಂದು ಸಣ್ಣ ಇರ್ಬೇಕು ನೋವಾದ್ರು ಅಯ್ಯೋ ಅನ್ನೋ ಕರುಣಾಮಯಿ ನೀನು. ಅಂಥದ್ರಲ್ಲಿ ಅತ್ತೆಗೆ ವಿಷ ಹಾಕಿದೆ ಅಂದ್ರೆ ನಂಬಕ್ಕಾಗತ್ತಾ? ಆದ್ರೆ ಮನೆಯಲ್ಲಿ ಎಲ್ರಿಗೂ ಅದೇ ಭಾವನೆ ಬಂದ್ಬಿಟ್ಟಿದೆ. ತಲೆ ಎತ್ತಿ ಓಡಾಡೋ ಹಾಗಿಲ್ಲ, ಎಲ್ರೂ ಅಸಹ್ಯದಿಂದ ನೋಡ್ತಿದ್ದಾರೆ. ನೀನು ನಿಮ್ಮ ಅಮ್ಮನ ಎಷ್ಟು ಪ್ರೀತಿಸ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದರಲ್ಲೂ ಮಾವ ಕಣ್ಮರೆ ಆದ್ಮೇಲಂತೂ 3 ಹೊತ್ತು ನಿಂಗೆ ಅವ್ರದ್ದೇ ಧ್ಯಾನ. ಅವ್ರ ಕಷ್ಟನ ನಿನ್ ಕಷ್ಟ ಅನ್ನೋ ರೀತಿ ನೋಡ್ತಿದ್ಯಾ, ಅವ್ರ ನೋವು ಸಂಕಟದಲ್ಲಿ ಭಾಗಿಯಾಗ್ತಿದ್ಯಾ, ಉಪಚಾರ ಮಾಡ್ತಿದ್ಯಾ. ಮಗಳಾಗಿ ನೀನ್ ಇನ್ನೇನ್ ಮಾಡಕ್ ಸಾಧ್ಯ ಕನಕ? ಏನ್ ಮಾಡಿದ್ರು ಸಾರ್ಥಕ ಆಗ್ಲಿಲ್ವಲ್ರಿ. ನನ್ನಿಂದ ಈ ಮನೆ ಶಾಂತಿ ನೆಮ್ಮದಿ ಎಲ್ಲ ಕದಡ್ ಹೋಗಿದೆ. ಯಾರಿಗೂ ಖುಷಿ ಇಲ್ಲ. ನಾನು ಅಪರಾಧಿ ಸ್ಥಾನದಲ್ಲಿ ನಿಂತ್ಬಿಟ್ಟಿದ್ದೀನಿ. ಈಗ ಅಮ್ಮನ್ ಕೊಲಕ್ ಹೋಗಿದ್ ಕೊಲೆಗಾರ್ತಿ ಅನ್ನೋ ಪಟ್ಟನೂ ಬಂದ್ಬಿಟ್ಟಿದೆ. ಕನಕ, ಯಾರು ಹೇಳಿದ್ದು ನೀನ್ ವಿಷ ಹಾಕಿದ್ಯಾ ಅಂತ? ಇನ್ಯಾರು ಹೇಳ್ಬೇಕು? ಪ್ರಿಯಾನೇ ಹೇಳಿದ್ಲಲ್ಲ, ನೀನೇ ವಿಷ ಹಾಕಿದ್ದು ಅಂತ. ಕನಕ, ಅವಳೊಬ್ಳು ಹುಚ್ಚಿ. ನೀನ್ ಯಾಕೆ ಅವಳ ಮಾತಿಗೆ ತಲೆ ಕೆಡಿಸ್ಕೋತೀಯ? ಹುಚ್ಚಿ ಅವಳಲ್ಲ ರೀ, ನಾನ್ ಹುಚ್ಚಿ. ನಾನೇ ತಲೆ ಕೆಟ್ಟೋಳು. ಕನಕ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಸಮಾಧಾನ ಮಾಡ್ಕೋ. ಇಲ್ಲ ರೀ, ಆ ಪ್ರಿಯಾ ಹೇಳ್ತಿರೋದು ನಿಜ. ನಾನೇ ಹುಚ್ಚಿ. ನಾನ್ ಹುಚ್ಚಿ ಅಲ್ದೇ ಇದ್ದಿದ್ರೆ ಚೆಕ್ ತಗೊಂಡು ಹರಿದಾಕ್ತಿದ್ನ, ದುಡ್ಡನ್ನ ಸುಟ್ಟಾಕ್ತಿದ್ನ. ಇದನ್ನೆಲ್ಲ ಮಾಡಿದ್ ನಾನೇ. ಅಮ್ಮಂಗ್ ವಿಷ ಹಾಕಿದ್ದು ನಾನೇ. ಇಲ್ಲ ಕನಕ, ನನ್ ಮಾತು ಕೇಳು. ನೀನ್ ಅತ್ತೆಗೆ ವಿಷ ಹಾಕಿಲ್ಲ. ಇಲ್ಲ ರೀ, ನೀವು ನನ್ ಸಮಾಧಾನಕ್ಕೆ ಹೇಳ್ತಿದ್ದೀರಾ ಅಷ್ಟೇ. ನಿಮ್ಗೂ ನಿಜ ಏನು ಅಂತ ಗೊತ್ತು. ನಾನೇ ವಿಷ ಹಾಕಿರೋದು. ನನ್ ದೊಡ್ಡ ಹುಚ್ಚೆ ಆಗ್ಬಿಟ್ಟಿದ್ದೀನಿ. ಅಮ್ಮನ ಸಾಯ್ಸಕ್ ಹೋದ್ ಪಾಪಿ ನಾನು. ರೀ, ಹೀಗೆ ಬಿಟ್ರೆ ನಾನು ಇನ್ನೂ ಏನೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಮೊದ್ಲು ನನ್ನ ಯಾವ್ದಾದ್ರು ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡಿ. ಇಲ್ಲ ಕನಕ, ನಿಂಗಂತದೇನೂ ಆಗಿಲ್ಲ. ಇಲ್ಲ ರೀ, ನನ್ನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡಿ. ಇಲ್ಲಿರೋರಾದ್ರೂ ನೆಮ್ಮದಿ ಆಗಿರ್ಲಿ. ಇಲ್ಲ ಅಂದ್ರೆ ನಾನು ಎಲ್ರನ್ನೂ ಸಾಯಿಸ್ಬಿಡ್ತೀನಿ, ನಿಮ್ಮನ್ನು ಸಾಯಿಸ್ಬಿಡ್ತೀನಿ. ಅಯ್ಯೋ ದೇವ್ರೆ, ನನ್ನ ಯಾಕಪ್ಪ ಎಂತ ಸ್ಥಿತಿಗೆ ತಂದೆ? ಕನಕ, ಈಗ ಮಲ್ಗು. ಬೆಳಗ್ಗೆ ಎದ್ದು ಯೋಚನೆ ಮಾಡೋಣ. ಇಲ್ಲ ರೀ, ಇನ್ನು ಯೋಚನೆ ಮಾಡೋದೇನೂ ಇಲ್ಲ. ನನ್ನ ಆಸ್ಪತ್ರೆಗೆ ಸೇರಿಸಿ ಕೈ ತೊಳ್ಕೊಂಡ್ಬಿಡಿ. ಸರಿ ಕನಕ, ನೀನ್ ಈಗ ಮಲ್ಗು. ಬೆಳಗ್ಗೆ ಡಾಕ್ಟರ್ ಹತ್ರ ಹೋಗೋಣ. ಕರ್ಕೊಂಡು ಹೋಗ್ತೀರಾ ಅಲ್ವಾ? ಮರಿದೆ ಕರ್ಕೊಂಡು ಹೋಗ್ಬೇಕು. ಆಯ್ತು, ಕರ್ಕೊಂಡು ಹೋಗ್ತೀನಿ. ನಡಿ, ಮಲ್ಗು.